Hello everyone, welcome to YouTube class. Let us start another problem on fire insurance claim. A fire occurred in the workshop of Miss Shalini on 31st 3 2014. A large part of stocks were destroyed. Scrap realized rupees 7500. From the following information, calculate the claim to be lodged against the insurance company. So this is the question which is asked in May or June 2015 question paper. Clear? ಸೊ ಇಲ್ಲಿ ತನಕ ಯಾವುದೆಲ್ಲ ಕ್ವಶನ್ ನಾನು ಸಾಲ್ವ್ ಮಾಡಿದ್ದೀನಿ, ಈಚ್ ಆ್ಯಂಡ್ ಎವರಿ ಕ್ವಶನ್ಸ್ ಫ್ರಮ್ ದ ಕ್ವಶನ್ ಪೇಪರ್ ಇಟ್ ಸೆಲ್ಫ್. ಓಕೆ, ಎ ಫೈರ್ ಅಕರ್ಡ್ ಇನ್ ದ ವರ್ಕ್ಶಾಪ್ ಆಫ್ ಮಿಸ್ಟರ್ ಶಾಲಿನಿ ಆನ್ 31st 3 2014. ಸೊ ಫೈರ್ ಅಕರ್ಡ್ ಎಟ್ ದ ಎಂಡ್ ಆಫ್ ದ ಇಯರ್, ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು, ಎಟ್ ದ ಎಂಡ್ ಆಫ್ ದ ಇಯರೇ ಫೈರ್ ಅಕರ್ ಆಗಿದೆ. ಎ ಲಾರ್ಜ್ ಪಾರ್ಟ್ ಆಫ್ ಸ್ಟಾಕ್ಸ್ ವರ್ ಡೆಸ್ಟ್ರಾಯ್ಡ್. ಸ್ಕ್ರ್ಯಾಪ್ ರಿಯಲೈಸಸ್ 7500. ದಿಸ್ ಈಸ್ ನಥಿಂಗ್ ಬಟ್ ಸೇವ್ಡ್ ಸ್ಟಾಕ್ ಆರ್ ಸಾಲ್ವೇಜ್ ಸ್ಟಾಕ್, ಉಳಿದಿರುವಂಥದ್ದು. ಓಕೆ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ದ ಕ್ಲೈಮ್ ಟು ಬಿ ಲಾಡ್ಜ್ಡ್ ಅಗೇನ್ಸ್ಟ್ ಇನ್ಶೂರೆನ್ಸ್ ಕಂಪನಿ. ಇನ್ಶೂರೆನ್ಸ್ ಕಂಪನಿಗೆ ನಾನು ಎಷ್ಟು ಕ್ಲೈಮ್ ಮಾಡಬೇಕು ಅಂತ ಕೇಳಿದ್ದಾರೆ. ಓಕೆ, ಸೊ ಪರ್ಚೇಸ್ ಫಾರ್ ದ ಇಯರ್ ಎಂಡಿಂಗ್ ಕೊಟ್ಟಿದ್ದಾರೆ 8 ಲಕ್ಷ. ಸ್ಟಾಕ್ ಆನ್ 1/1 ಓಪನಿಂಗ್ ಸ್ಟಾಕ್ ಇದು. ಸೇಲ್ಸ್ ಫಾರ್ ದ ಇಯರ್ ಎಂಡಿಂಗ್ ಅಂದರೆ ಕ್ಲೋಸಿಂಗ್ ಸ್ಟಾಕ್ ಇದು. ವೇಜಸ್ ಫಾರ್ ದ 2013 ಕೊಟ್ಟಿದ್ದಾರೆ. ಇಟ್ಸ್ ನಾಟ್ 14, 13 ಕೊಟ್ಟಿರೋದು. 14 ಇಂದು ಅದು ಫೈರ್ ಅಕ್ಕರ್ ಆಗಿರುವಂಥ ಇಯರ್. 2013 ಅಂದರೆ ಪ್ರೀವಿಯಸ್ ಇಯರ್, ಅಂದರೆ ಎಂಟೈರ್ ಇಯರ್. ಕ್ಲಿಯರ್? ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಪರ್ಚೇಸ್ ಅಪ್ ಟು ದ ಡೇಟ್ ಆಫ್ ಫೈರ್ ಕೊಟ್ಟಿದ್ದಾರೆ. ಸೇಲ್ಸ್ ಅಪ್ ಟು ದ ಡೇಟ್ ಆಫ್ ಫೈರ್ ಕೊಟ್ಟಿದ್ದಾರೆ. ಸೊ ಈ ಅಪ್ ಟು ದ ಡೇಟ್ ಆಫ್ ಫೈರ್ ಅಂತ ಕೊಟ್ಟಾಗ ಯು ಕ್ಯಾನ್ ಈಸಿಲಿ ರೆಕಗ್ನೈಸ್ ವಾಟ್ ಶುಡ್ ಬಿ ಕನ್ಸಿಡರ್ ಫಾರ್ ಟ್ರೇಡಿಂಗ್ ಅಕೌಂಟ್ ಆ್ಯಂಡ್ ವಾಟ್ ಶುಡ್ ಬಿ ಕನ್ಸಿಡರ್ ಫಾರ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. ಕ್ಲಿಯರ್? ದ ಇನ್ಶೂರೆನ್ಸ್ ಪಾಲಿಸಿ ವಾಸ್ ಟೇಕನ್ ಫಾರ್ ದ ಇಯರ್ 2014 ವಾಸ್ 60,000. ಸೊ ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ತನಕ ಪ್ರಾಬ್ಲಮಲ್ಲಿ ಈ ಅಡ್ಜಸ್ಟ್ಮೆಂಟ್ ಇರಲ್ಲ. ಸೊ ವೆನ್ ಇನ್ ದ ಪ್ರಾಬ್ಲಮ್ ದೆ ಗಿವನ್ information about the insurance policy, so here we have to decide, we have to apply the average clause. So there is a formula for average clause calculation. ಹೇಗೆ ಅಪ್ಲೈ ಮಾಡುವಂಥದ್ದು ಅಂತ ನೆಕ್ಸ್ಟ್ ಫ್ಯೂಚರಲ್ಲಿ ಹೇಳ್ಕೊಡ್ತೇನೆ. ಆ್ಯಂಡ್ ಇಟ್ ಈಸ್ ದ ಪ್ರಾಕ್ಟೀಸ್ ಆಫ್ ವರ್ಕ್ಶಾಪ್ ಟು ವ್ಯಾಲ್ಯೂ ದ ಸ್ಟಾಕ್ ಎಟ್ 90% ಆಫ್ ಕಾಸ್ಟ್. 90% ಆಫ್ ಕಾಸ್ಟಿಗೆ ವ್ಯಾಲ್ಯೂ ಮಾಡ್ತಾರೆ. ಸೊ ಅದು ಹೇಗೆ ಮಾಡೋದು ನೋಡ್ತಾ ಹೋಗೋಣ. ಸೊ ಫಸ್ಟ್ ನಮಗೆ ಇಲ್ಲಿ ಯಾವುದೇ ರೀತಿಯ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿಲ್ಲ. ಸೊ ನಾವೇನು ಮಾಡಬೇಕು, ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಕ್ಲಿಯರ್? ಇಲ್ಲ ಅಂದರೆ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿದ್ದರೆ ನಾವು ಎಂಟೇರಿಯರ್ನ ಟ್ರೇಡಿಂಗ್ ಅಕೌಂಟ್ ಮಾಡೋ ಅಗತ್ಯ ಇಲ್ಲ, ಡೈರೆಕ್ಟ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟಿಗೆ ಹೋಗ್ಬೋದು. ಸೊ ನಾವು ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡ್ 31st December 2013. ಸೊ ಏನು ಹೇಳ್ಯಾರೆ, 90% ಕಾಸ್ಟ್ ಅಂದರೆ, ಸೊ ನಾವು ಯಾವಾಗಲೂ ಲಾಸ್ಟ್ ಪ್ರಾಬ್ಲಮಲ್ಲಿ ಹೇಳಿದೆ ಇನ್ವಾಯ್ಸ್ ಪ್ರೈಸಲ್ಲಿ ಬರೀಬೇಕು. ಸೊ 90% ಈಗ ನೋಡಿ 1,26,000 ಅನ್ನೋದು 90ಗೆ ಸಮ ಆದರೆ 100ಗೆ ಎಷ್ಟು ನೋಡ್ತೀವಿ, 1,40,000. ಅಂದರೆ ಇನ್ವಾಯ್ಸ್ ಪ್ರೈಸ್ ಅಂದರೆ ಕಾಸ್ಟ್ ಪ್ರೈಸ್ಗಿಂತ ಯಾವಾಗಲೂ ಇನ್ವಾಯ್ಸ್ ಪ್ರೈಸ್ ಜಾಸ್ತಿ ಆಗಬೇಕಲ್ವ. ಯಾಕೆ ಹೇಳಿ, ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್, ಲೋಡೆಡ್ ಪ್ರೈಸ್, ಇನ್ವಾಯ್ಸ್ ಪ್ರೈಸ್ ಎಲ್ಲ ಒಂದೇ. ಸೊ ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ದ ನಂಬರ್ಸ್ ಆರ್ ದ ಡೀಟೇಲ್ಸ್ ಇನ್ ಇನ್ವಾಯ್ಸ್ ಪ್ರೈಸ್ ಓನ್ಲಿ, ಸೊ ದ್ಯಾಟ್ ವಿ ಹ್ಯಾವ್ ಟು ಕನ್ವರ್ಟ್ ಇನ್ ಟು ದ ವಾಟ್ ಇನ್ವಾಯ್ಸ್ ಪ್ರೈಸ್. ಸೊ 90% ಆಫ್ ಕಾಸ್ಟ್ ಕೊಟ್ಟಿದ್ರೆ ನಾವು 100% ಕನ್ವರ್ಟ್ ಮಾಡಿ ಬರಿತಾ ಇದ್ದೇವೆ, 1,40,000. ಸೊ ಓಪನಿಂಗ್ ಸ್ಟಾಕ್ ಸಿಕ್ತು. ಪರ್ಚೇಸ್ ಫಾರ್ ದ ಎಂಟೇರಿಯರ್ 8 lakh ಬರೆದ್ವಿ. ಸೇಲ್ಸ್ ಫಾರ್ ದ ಎಂಟೇರಿಯರ್ ಬರೆದ್ವಿ. ಸೊ ಕ್ಲೋಸಿಂಗ್ ವೇಜಸ್ ಆಲ್ಸೋ ದೇ ಗಿವನ್ 40,000. ಸೊ ಇದೊಂದು ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್, 40,000 ಟ್ರೇಡಿಂಗ್ ಅಕೌಂಟಲ್ಲಿ ಬರೆಯೋಂಗೆ ಬರ್ತೀನಿ. ಅದು ಓನ್ಲಿ ಎಂಟೇರಿಯರಿಗೆ ಬರೋದು. ವೇಜಸ್ ಫಾರ್ ದ ಅಪ್ ಟು ರೇಟ್ ಆಫ್ ಫೈರ್ ಅಂತ ಎಲ್ಲೂ ಕೊಟ್ಟಿಲ್ಲ. ಕ್ಲಿಯರ್? ಸೊ ನೆಕ್ಸ್ಟ್ ವೇಜಸ್ 40,000 ಬರೆದಾಯಿತು. ಕ್ಲೋಸಿಂಗ್ ಸ್ಟಾಕ್ 1 lakhs ಎಷ್ಟಿದೆ? ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? ಕ್ಲೋಸಿಂಗ್ ಸ್ಟಾಕ್ 1,62,000 ಇದೆ. ಇದನ್ನೇ ಬರಿಬಾರ್ದು. ಸೊ ಸ್ಟಾಕ್ ಎಟ್ ಕನ್ಸಿಡರ್ 90% ಆಫ್ ಕಾಸ್ಟ್ ಅಲ್ವಾ. ಸೊ ಇದನ್ನು 100/90 ಮಾಡಿ ಇನ್ವಾಯ್ಸ್ ಪ್ರೈಸಲ್ಲೇ ಎಂಟ್ರಿ ಮಾಡಬೇಕು. ಮಾಡಿದ್ವಿ. ಸೊ ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಗ್ರಾಸ್ ಪ್ರಾಫಿಟ್. ಬ್ಯಾಲೆನ್ಸಿಂಗ್ ಫಿಗರ್ ಆಗಿರುತ್ತೆ 1,80,000 ಪ್ಲಸ್ 10 lakh 11,80,000. ಸೊ 11,80,000ಇಂದ ಈ 3 ಐಟಮನ್ನು ಲೆಸ್ ಮಾಡಿದಾಗ ನಮಗೆ ಸಿಗುವಂಥದ್ದು ಬ್ಯಾಲೆನ್ಸಿಂಗ್ ಫಿಗರ್ ಗ್ರಾಸ್ ಪ್ರಾಫಿಟ್ 2 lakh ಸಿಕ್ಕಿದೆ. ನಮಗೆ 2 lakh ಅಗತ್ಯ ಇಲ್ಲ, ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಆನ್ ಸೇಲ್ಸ್ ಬೇಕು, ಅದಕ್ಕೋಸ್ಕರ ಕಂಡುಹಿಡ್ತೀವಿ. ಸೊ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಆನ್ ಸೇಲ್, ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100. 2 lakh ಏನು ಗ್ರಾಸ್ ಪ್ರಾಫಿಟ್, ಸೇಲ್ಸ್ 10 ಲಕ್ಷ ಇದೆ. ಸೊ ಪರ್ಸೆಂಟೇಜ್ ಬಂದು 20% ಆಗುತ್ತೆ. ಈ 20% ನಾವು ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡುವಾಗ ಕನ್ಸಿಡರ್ ಮಾಡ್ತೇವೆ. ನಾವು ಲೆಟ್ ಅಸ್ ಡ್ರಾ ದ ಕಾಲಮ್ ಫಾರ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. ಪ್ರಾಬ್ಲಮ್ನ ಮತ್ತೆ ಕ್ಯಾರಿ ಮಾಡಿದ್ದೇನೆ ಈ ಸ್ಲೈಡ್ಗೆ. ಸೊ draw the column for memorandum trading account for the period between 1/1/2014 to 13/3/2014. ಅಂದರೆ in between the
ಫೈರ್ ಅಕರ್ಡ್ ಪೀರಿಯಡ್. ಸೊ ಏನೆಲ್ಲ ಡೀಟೇಲ್ಸ್ ಇದೆ, ಓಪನಿಂಗ್ ಪ್ರೀವಿಯಸ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಅದೇ 1,62,000 ಇನ್ವಾಯ್ಸ್ ಪ್ರೈಸಲ್ಲಿ ಕನ್ವರ್ಟ್ ಮಾಡಬಾರ್ದವಲ್ಲ, ಅದೇ 1,80,000 ಇಲ್ಲಿ ಓಪನಿಂಗ್ ಸ್ಟಾಕ್ ಆಗುತ್ತೆ. ಪ್ರೀವಿಯಸ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ವಿಲ್ ಬಿ ದ ಓಪನಿಂಗ್ ಸ್ಟಾಕ್ ಫಾರ್ ದ ಕರೆಂಟ್ ಇಯರ್. ಸೊ ಪರ್ಚೇಸ್ ಅಪ್ ಟು ದ ಡೇಟ್ ಆಫ್ ಫೈರ್ 4 ಲಕ್ಷ ಬರೆದ್ವಿ, ಸೇಲ್ಸ್ ಅಪ್ ಟು ದ ಡೇಟ್ ಆಫ್ ಫೈರ್ 6 ಲಕ್ಷ ಬರೆದ್ವಿ. ಕ್ಲಿಯರ್. ವೇಜಸ್ ಇಲ್ಲಿ ಇಲ್ಲ, ಯಾಕಂದರೆ ಅಪ್ ಟು ದ ಡೇಟ್ ಆಫ್ ಫೈರ್ ವೇಜಸ್ ಡೀಟೇಲ್ಸ್ ಕೊಟ್ಟಿಲ್ಲ. ಸೊ ನಾವು ಸ್ಟ್ರೈಟ್ ಅವೇ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಗೊತ್ತು 20%, 6 lakh ಇಂಟು 20% ಮಾಡಿದಾಗ 1,20,000 ಬರುತ್ತೆ. ಸೊ ಯು ಡೂ ದ ಟೋಟಲ್ ಆಫ್ ಡೆಬಿಟ್ ಸೈಡ್, ಯು ಅರೈವ್ಡ್ ಎಟ್ ದ ಟೋಟಲ್ ಆಫ್ 7 lakh. From the 7 lakh, you just deduct the sales 6 lakh. You arrived at the closing stock. That is balancing figure. That is nothing but loss of stock by the fire. This is about the calculation. Now they ask what claim lodged against insurance company. So that should be calculated now. Statement for fire claim: value of stock affected by fire 1 lakh less value of stock saved 7,500. In the beginning of the problem they mentioned, so amount of stock lost and amount of fire claim 92,500. ಇಲ್ಲಿ ಯಾವಾಗ ಇನ್ಶೂರೆನ್ಸ್ ಪಾಲಿಸಿ ಕೊಟ್ಟಿರ್ತಾರೆ ಪ್ರಾಬ್ಲಮಲ್ಲಿ, ಸಿ ಹಿಯರ್ ದ ಡೀಟೇಲ್ ಆಫ್ ಇನ್ಶೂರೆನ್ಸ್ ಪಾಲಿಸಿ, ರೈಟ್. ಇನ್ ಸಚ್ ಎ ಕೇಸ್ ಯು ಹ್ಯಾವ್ ಟು ಅಪ್ಲೈ ದ ಎವರೇಜ್ ಕ್ಲಾಸ್. ಹೇಳಿಲ್ಲ ಅಂದರೂ ಎವರೇಜ್ ಕ್ಲಾಸನ್ನು ನೀವು ಅಪ್ಲೈ ಮಾಡಲೇಬೇಕು. ಸಮ್ಟೈಮ್ಸ್ ಇನ್ ದ ಪ್ರಾಬ್ಲಮ್ ದೇ ಸ್ಪೆಸಿಫೈ ಯು ಹ್ಯಾವ್ ಟು ಅಪ್ಲೈ ದ ಎವರೇಜ್ ಕ್ಲಾಸ್. ಹೌ ಟು ಅಪ್ಲೈ ಎವರೇಜ್ ಕ್ಲಾಸ್? ದಟ್ ಇಸ್ ವೆರಿ ಸಿಂಪಲ್. ಅಮೌಂಟ್ ಆಫ್ ಕ್ಲೈಮ್ which larger to be insurance company is equal to amount of policy into loss of stock by a fire and value of closing stock affected by fire. ಇಷ್ಟೇ ಫಾರ್ಮುಲಾ. ಅಮೌಂಟ್ ಆಫ್ ಪಾಲಿಸಿ 60,000 ಅಲ್ವಾ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಲಾಸ್ ಆಫ್ ಸ್ಟಾಕ್ ಬೈ ಫೈರ್, ಕ್ಲಿಯರ್, ಲಾಸ್ ಆಫ್ ಸ್ಟಾಕ್ ಬೈ ಫೈರ್ ದಟ್ ಈಸ್ 1 lakh ವಿಚ್ ಈಸ್ ಕ್ಲೋಸಿಂಗ್ ಸ್ಟಾಕ್, ನಥಿಂಗ್ ಬಟ್ ಕ್ಲೋಸಿಂಗ್ ಸ್ಟಾಕ್. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ affected by fire. ಸೊ ಸಿಂಪಲ್. ಸೊ ಲಾಸ್ ಆಫ್ ಸ್ಟಾಕ್ ಬೈ ಫೈರ್ ಅಂದರೆ ಟೋಟಲ್ ಲಾಸ್ ಆಗಿರುವಂಥದ್ದು. ನಮಗೆ ಸ್ಟೇಟ್ಮೆಂಟ್ ಆಫ್ ಕ್ಲೇಮಲ್ಲಿ ಸಿಗುವಂಥದ್ದು 92,500. ಇದನ್ನು ಬರೀಬೇಕು. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಇಲ್ಲಿ ಮೆನ್ಷನ್ ಮಾಡ್ಯಾರ ನೋಡಿ. ಕ್ಲೋಸಿಂಗ್ ಸ್ಟಾಕ್ ಎಲ್ಲಿ ಬರುತ್ತೆ? ಟ್ರೇಡಿಂಗ್ ಅಕೌಂಟಲ್ಲಿ ಬ್ಯಾಲೆನ್ಸಿಂಗ್ ಫಾರ್ ಆ 1 ಲಕ್ಷನ ಇಲ್ಲಿ ಬರೀಬೇಕು. ಸೊ ಕನ್ಫ್ಯೂಸ್ ಆಗಬಾರ್ದು. ಸೊ ಅಮೌಂಟ್ ಆಫ್ ಪಾಲಿಸಿ ದೇ ಗಿವನ್ ಇನ್ ದ ಪ್ರಾಬ್ಲಮ್ 60,000. ಸೊ ಲಾಸ್ ಆಫ್ ಸ್ಟಾಕ್ ಬೈ ಫೈರ್ ಅಂದರೆ ಆಫ್ಟರ್ ಡಿಡಕ್ಟಿಂಗ್ ದ ಸಾಲ್ವೇಜ್ ವ್ಯಾಲ್ಯೂ 92,500. ಕೆಳಗಡೆ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಎಫೆಕ್ಟೆಡ್ ಬೈ ಫೈರ್, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅಂತ ವರ್ಡ್ ಇದೆ ಅಲ್ವಾ. ಸೊ ಟ್ರೇಡಿಂಗ್ ಅಕೌಂಟ್ನ ಬ್ಯಾಲೆನ್ಸಿಂಗ್ ಫಿಗರ್ ಇಲ್ಲಿ ಕನ್ಸಿಡರ್ ಮಾಡಬೇಕು 1 ಲಕ್ಷ. ಸೊ ಎಷ್ಟು ಬರುತ್ತೆ? 55,500 rupees ವಿಲ್ ಬಿ ದ ಆನ್ಸರ್. ಸೊ ಇದನ್ನು ಇನ್ಶೂರೆನ್ಸ್ ಕಂಪನಿಗೆ ಲಾಂಚ್ ಮಾಡುವಂಥದ್ದು. ಅರ್ಥ ಆಗಿದೆ ಅಂದ್ಕೊತೀನಿ. ಯಾವುದೇ ಕಾರಣಕ್ಕೂ ಡೌಟ್ ಇದ್ದರೆ ಯು ಶುಡ್ ಮೆಸೇಜ್ ಮೀ. ಯು ಕ್ಯಾನ್ ಮೆಸೇಜ್, ಯು ಕ್ಯಾನ್ ಆಸ್ಕ್ ದ ಡೌಟ್. ರಿಮೈನಿಂಗ್ ಪ್ರಾಬ್ಲಮ್ಸ್ ಆರ್ ರಿಮೈನಿಂಗ್ types of problem will be see in the next class. Maybe 1 or 2 different adjustments are there. After that we can conclude this chapter. Okay, thank you.